ಸುದ್ದಿ ನಿಖರ ಮಾಹಿತಿಗಳಿಗಾಗಿ BBTV ಕನ್ನಡ ಚಾನೆಲ್ ಅನ್ನು ಕೂಡಲೇ ಸಬ್ಸ್ಕ್ರೈಬ್ ಆಗಿ, ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಒಕ್ಕಲಿಗರ ಒಗ್ಗಟ್ಟು ವಿ ಸೋಮಣ್ಣಗೆ ಇಕ್ಕಟ್ಟು, ಒಕ್ಕಲಿಗರ ಸಿಟ್ಟು ಸೋಮಣ್ಣಗೆ ಇಕ್ಕಟ್ಟು. ದೇವೇಗೌಡರ ಸೋಲಿನ ಸೇಡಿಗೆ ಬಲಿಯಾಗುತ್ತಾ ಸೋಮಣ್ಣ ಕನಸು. ಸೋಮಣ್ಣ ಸೋಲಿಗೆ ಜಿಲ್ಲೆಯ ಒಕ್ಕಲಿಗರ ನಿರ್ಧಾರ. ಒಕ್ಕಲಿಗ ಅಭ್ಯರ್ಥಿ ಪರ ಸ್ವಜಾತಿ ಪ್ರೇಮ. ಪಕ್ಷ ಭೇದ ಮರೆತು ಒಗ್ಗಟ್ಟು ಪ್ರದರ್ಶನ ಮಾಡುವ ನಿರ್ಧಾರದಲ್ಲಿ ಒಕ್ಕಲಿಗರು. ಬಿಜೆಪಿ ಅಭ್ಯರ್ಥಿ ವಿರುದ್ಧ ಕೆಂಡಾಮಂಡಲವಾದರೆ ಗೌಡರು. ತುಮಕೂರು ಜಿಲ್ಲೆಯ ರಾಜಕಾರಣದಲ್ಲಿ ಬಹುಮುಖ್ಯ ಪಾತ್ರ ವಹಿಸಿರುವುದು ಒಕ್ಕಲಿಗ ಸಮುದಾಯದ ನಾಯಕರು. ಇಡೀ ಕ್ಷೇತ್ರದಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾಯಕತ್ವದ ಮುಂಚೂಣಿ ಮತ್ತು ಅಧಿಕಾರದ ಗದ್ದೆಗೆ ಏರಿರುವುದು ಒಕ್ಕಲಿಗ ಸಮುದಾಯ. ರಾಜಕೀಯ ನಿರ್ಣಾಯಕ ಪಾತ್ರವನ್ನು ನಿರ್ವಹಿಸುತ್ತಿರುವುದು ಇದೇ ಸಮುದಾಯ. ಜಿಲ್ಲೆಯ ರಾಜಕಾರಣದ ಪಾರುಪತ್ಯ ಮೆರೆಯುತ್ತಿರುವುದು ಒಕ್ಕಲಿಗ ಸಮುದಾಯ. ಆದರೆ ಲಿಂಗಾಯತ ಸಮುದಾಯದ ಹಿಡಿತ ಎಲ್ಲ ತಾಲೂಕಿನಲ್ಲಿಯೂ ಇಲ್ಲ. ತಿಪಟೂರು ಮತ್ತು ತುಮಕೂರು ಹೊರತುಪಡಿಸಿದರೆ ಲಿಂಗಾಯತರ ಪ್ರಭಾವ ಇರುವುದು ಚಿಕ್ಕನಾಯಕನಹಳ್ಳಿ ಮತ್ತು ಗುಬ್ಬಿ ತಾಲೂಕಿನಲ್ಲಿ. ಚಿಕ್ಕನಾಯಕನಹಳ್ಳಿ ಕ್ಷೇತ್ರದಲ್ಲಿ ಲಿಂಗಾಯತ ನಾಯಕರ ವಿರುದ್ಧ ಮತದಾನ ಯಾವಾಗಲೂ ನಡೆಯುತ್ತಿದೆ. ಗುಬ್ಬಿ ತಾಲೂಕಿನಲ್ಲಿ 3 ದಶಕಗಳು ಕಳೆದರೂ ಲಿಂಗಾಯತ ಸಮುದಾಯ ಅಧಿಕಾರ ಗದ್ದುಗೆ ಏರಲಾಗುತ್ತಿಲ್ಲ. ತುಮಕೂರು ಗ್ರಾಮಾಂತರ, ಮಧುಗಿರಿ, ಕೊರಟಗೆರೆ ಕ್ಷೇತ್ರಗಳಲ್ಲಿ ಲಿಂಗಾಯತರ ಪ್ರಾಬಲ್ಯವಿಲ್ಲ. ಹೀಗಿರುವಾಗ ಕೇವಲ ಒಂದು ಸಮುದಾಯದ ನಾಯಕ ಬಿಜೆಪಿ ಅಭ್ಯರ್ಥಿ ವಿ ಸೋಮಣ್ಣ ಒಕ್ಕಲಿಗರ ವಿರೋಧವನ್ನು ಕಟ್ಟಿಕೊಂಡು ಚುನಾವಣೆ ಎದುರಿಸಲು ಸಾಧ್ಯವಿಲ್ಲ ಎನ್ನುವ ಮಾತುಗಳು ವ್ಯಾಪಕವಾಗಿ ಕೇಳಿಬರುತ್ತಿವೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ತುಮಕೂರು ಜಿಲ್ಲೆಯ ಬಿಜೆಪಿ ಉಸ್ತುವಾರಿ ವಹಿಸಿದ್ದ ವಿ ಸೋಮಣ್ಣ ಇಡೀ ಕ್ಷೇತ್ರದಲ್ಲಿ ರಣತಂತ್ರ ರೂಪಿಸಿ ಜೆಡಿಎಸ್ ಅಭ್ಯರ್ಥಿ HD ದೇವೇಗೌಡರ ಸೋಲಿಗೆ ಕಾರಣವಾಗಿದ್ದರು. ಒಕ್ಕಲಿಗರ ಪರಮೋಚ್ಚ ನಾಯಕ, ಮಾಜಿ ಪ್ರಧಾನಮಂತ್ರಿ HD ದೇವೇಗೌಡರ ಸೋಲು ರಾಜ್ಯದ ಎಲ್ಲ ಒಕ್ಕಲಿಗರ ಮತದಾರರನ್ನು ಮತ್ತು ಮುಖಂಡರನ್ನು ತಲೆ ತಗ್ಗಿಸುವಂತೆ ಮಾಡಿತ್ತು. ಇದಕ್ಕೆ ಮುಖ್ಯ ಕಾರಣ ವಿ ಸೋಮಣ್ಣ ಎನ್ನುವುದು ಒಕ್ಕಲಿಗರು ಎಂದೂ ಮರೆತಿಲ್ಲ. ಒಕ್ಕಲಿಗರ ನಾಯಕನ ಸೋಲಿನ ಕೇಡು ಸೋಮಣ್ಣರವರ ಮತ್ತು ತುಮಕೂರು ಜಿಲ್ಲೆಯ ರಾಜಕೀಯದ ಪಾರುಪತ್ಯದ ಕನಸನ್ನು ಭಗ್ನಗೊಳಿಸುತ್ತದೆ ಎನ್ನುವುದು ಒಕ್ಕಲಿಗ ಸಮುದಾಯದ ಮಾತುಗಳು. ಕೆಲವು ವರ್ಷಗಳಿಂದಲೂ ಲಿಂಗಾಯತ ನಾಯಕತ್ವ ಉಳಿಸಿಕೊಳ್ಳಲು ಹಾಲಿ ಸಂಸದ GS ಬಸವರಾಜು ಲಿಂಗಾಯತ ಸಮುದಾಯದ ಕಾರ್ಯಕ್ರಮಗಳಲ್ಲಿ ಮನವಿ ಮಾಡಿದ್ದರು. ಸಂಸದ ಹುದ್ದೆ ಕೇವಲ ಲಿಂಗಾಯತ ಸಮುದಾಯದ ಹಿಡಿತದಲ್ಲೇ ಇರಬೇಕು ಎನ್ನುವ GS ಬಸವರಾಜು ಹೇಳಿಕೆಯ ವಿಡಿಯೋ ವೈರಲ್ ಆಗಿತ್ತು. ಹಾಗಾದರೆ ಸಂಸದ ಹುದ್ದೆ ಒಂದು ಜನಾಂಗಕ್ಕೆ ಮೀಸಲಾಗಿ ಇರಬೇಕಾ ಎನ್ನುವುದು ಇದೀಗ ಚರ್ಚೆಯ ವಿಷಯವಾಗಿದೆ. ಇದೆಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿರುವ ಕ್ಷೇತ್ರದ ಮತದಾರರು ಸುಮ್ಮನೆ ಕೂರಲು ಸಾಧ್ಯವಿಲ್ಲ. ಒಕ್ಕಲಿಗ ಸಮುದಾಯ ಸೋಮಣ್ಣ ವಿರುದ್ಧ ತಿರುಗಿ ಬಿದ್ದಿರುವುದು ಸಹಜವಾಗಿಯೇ ಇದೆ ಎನ್ನುವುದು ಆ ಸಮುದಾಯದ ಮುಖಂಡರ ವಾದ. ನಮಗೂ ಸ್ವಾಭಿಮಾನವಿದೆ. ಇತರೆ ಸಮುದಾಯದ ರೀತಿಯಲ್ಲಿ ನಾವು ಒಗ್ಗಟ್ಟು ಪ್ರದರ್ಶನ ನೀಡುವ ಅನಿವಾರ್ಯತೆ ಎದುರಾಗಿದೆ ಎನ್ನುತ್ತಿದ್ದಾರೆ. ಮೊನ್ನೆ ಶನಿವಾರ ತುಮಕೂರಿನಲ್ಲಿ ನಡೆದ JDS ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ HD ದೇವೇಗೌಡರ ಉಪಸ್ಥಿತಿಯಲ್ಲಿ ಒಕ್ಕಲಿಗ ಸಮುದಾಯದ ವಿರೋಧ ವ್ಯಕ್ತವಾಯಿತು. ಖಾಲಿ ಕುರ್ಚಿಗಳ ಪ್ರದರ್ಶನ ಎದ್ದು ಕಾಣುತ್ತಿತ್ತು. JDSನ ಒಕ್ಕಲಿಗ ಮುಖಂಡರಲ್ಲಿ ಬಿಜೆಪಿ ಅಭ್ಯರ್ಥಿ ವಿ ಸೋಮಣ್ಣ ಪರ ಒಲವು ಕಾಣುತ್ತಿಲ್ಲ. ಕೇವಲ ತೋರ್ಪಡಿಕೆಯ ಮುಖಂಡತ್ವ ಮಾತ್ರ ಕಾಣುತ್ತಿದೆ. ತುಮಕೂರು ಜಿಲ್ಲೆಯ JDS ಜಿಲ್ಲಾ ಕಾರ್ಯಾಧ್ಯಕ್ಷ TR ನಾಗರಾಜು ಆಲಿಯಾಸ್ ಟೆರ್ರಿ ನಾಗರಾಜು ಮುಂದಾಳತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಖಾಲಿ ಕುರ್ಚಿಗಳ ಪ್ರದರ್ಶನ ನಡೆದಿದ್ದು ಇದೊಂದು ರೀತಿಯ ಸ್ಪಷ್ಟ ಸಂದೇಶವನ್ನು ರವಾನಿಸುವಂತಿದೆ. ನಾಯಕತ್ವದ ಗುಣಗಳಿಲ್ಲದ ವ್ಯಕ್ತಿಗಳು ನಾಯಕತ್ವ ವಹಿಸಿದರೆ ಏನಾಗುತ್ತದೆ ಎನ್ನುವುದಕ್ಕೆ ಬಹುದೊಡ್ಡ ಉದಾಹರಣೆ. ಹಾಲಿ JDS ಕಾರ್ಯಾಧ್ಯಕ್ಷ TR ನಾಗರಾಜು ಈಗಲೂ ಸಹ ಕಾಂಗ್ರೆಸ್ನ ಮುಖಂಡ, ಮಾಜಿ ಶಾಸಕ DC ಗೌರಿಶಂಕರ್, ಕಾಂಗ್ರೆಸ್ನ ಶಾಸಕ SR ಶ್ರೀನಿವಾಸ್ ಮತ್ತು ಹಾಲಿ ಕಾಂಗ್ರೆಸ್ ಲೋಕಸಭಾ ಅಭ್ಯರ್ಥಿ SP ಮುದ್ದನಮೇಗೌಡ ಅವರ ಜೊತೆ ನಿಕಟವಾದ ಸಂಪರ್ಕದಲ್ಲಿದ್ದಾರೆ ಎನ್ನುವ ಮಾತುಗಳು ವ್ಯಾಪಕವಾಗಿ ಕೇಳಿಬರುತ್ತಿವೆ. ಹಾಗೂ ಕೆಲವು ಫೋಟೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ರಾರಾಜಿಸುತ್ತಿವೆ. ತುಮಕೂರು ಗ್ರಾಮಾಂತರದ ಮಾಜಿ ಶಾಸಕ, ಹಾಲಿ ಕಾಂಗ್ರೆಸ್ ಮುಖಂಡ ಗೌರಿಶಂಕರ್ ಅವರ ಆತ್ಮೀಯ ಬಳಗದಲ್ಲಿ ಇದ್ದಂತಹ ಟೆರ್ರಿ ನಾಗರಾಜು ಇದೀಗ JDS ಕಾರ್ಯಕ್ರಮವನ್ನು ಆಯೋಜಿಸಿರುವುದರಿಂದ ದೇವೇಗೌಡರು ಸ್ವತಃ ಆಗಮಿಸಿದ ಕಾರ್ಯಕ್ರಮದಲ್ಲಿ ಖಾಲಿ ಕುರ್ಚಿಗಳ ಪ್ರದರ್ಶನ ಕಂಡಿದ್ದನ್ನು ಗಮನಿಸಿದರೆ ಇಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಎಂಬುದು ಸ್ಪಷ್ಟವಾಗಿ ಗೋಚರವಾಗುತ್ತದೆ.
ಕಾಂಗ್ರೆಸ್ನ ಅಭ್ಯರ್ಥಿ SP ಮುದ್ದಾನಮೇಗೌಡರಿಗೆ ಆತ್ಮೀಯವಾಗಿರುವ ನಾಗರಾಜು ನಿಜಕ್ಕೂ ಜೆಡಿಎಸ್ ಪಕ್ಷದಲ್ಲೇ ಇದ್ದುಕೊಂಡು ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಅಭ್ಯರ್ಥಿಗೆ ಬೆಂಬಲಿಸುತ್ತಾರಾ ಅಥವಾ ಸ್ವಜಾತಿ ಪ್ರೇಮ ಮರೆಯುತ್ತಾರಾ ಎಂಬುದು ಕಾದು ನೋಡಬೇಕಿದೆ. ಒಕ್ಕಲಿಗರ ವಿರೋಧ ಹೀಗೆಯೇ ಮುಂದುವರಿಯುತ್ತದೆಯಾ ಅಥವಾ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಕಣ್ಣೀರಿಗೆ ಕರಗುತ್ತಾರಾ ಅಥವಾ ದೊಡ್ಡಗೌಡರ ಸೋಲಿನ ಸೇಡನ್ನು ಮುಂದುವರಿಸಿ ಬಿಜೆಪಿ ಅಭ್ಯರ್ಥಿ ವಿರುದ್ಧ ತಿರುಗಿ ಬೀಳುತ್ತಾರಾ ಎನ್ನುವುದು ನಿಗೂಢವಾಗಿದೆ. ಸದ್ಯದ ಪರಿಸ್ಥಿತಿ ಹೀಗೆ ಮುಂದುವರಿದರೆ ಬಿಜೆಪಿ ಅಭ್ಯರ್ಥಿ ವಿ ಸೋಮಣ್ಣನ ಪರಿಸ್ಥಿತಿಗೆ ದೇವರೇ ಗತಿ. ಸ್ಥಳೀಯ ಸುದ್ದಿ ನಿಖರ ಮಾಹಿತಿಗಳಿಗಾಗಿ BBTV ಕನ್ನಡ ಚಾನೆಲ್ ಅನ್ನು ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.